ನಮ್ಮ ಸಮಾವೇಶನ ಊರಾಚೆ ಮಾಡಿದರೆ ಜನ ಅಲ್ಲಿಗೆ ಬರೋಕ್ಕಾಗಲ್ಲ, ಬರೋದಿಲ್ಲ, ಬರಬಾರ್ದು ಅನ್ನೋದೇ ವಿಜಯಾಂಬಿಕಾ ಉದ್ದೇಶ. ಆದರೆ ನಾವು ಈಗ ಜನಗಳೇ ಆ ಜಾಗನ ಹುಡ್ಕೊಂಡು ಬರೋ ಥರ ಮಾಡಬೇಕು. ಶ್ರಾವಣಿ, ಈ ಕಾರ್ಪೊರೇಟ್ ಆಫೀಸ್ಗಳಲ್ಲಿ ಅದೇನೋ ಪಾಟ್ಲಕ್ ಅಂತ ಮಾಡ್ಕೊಂಡು ಬರ್ತಾರಂತಲ್ಲ, ಹಾಗಂದ್ರೆ ಏನು? ಅದು ಏನಂದ್ರೆ ಆಫೀಸ್ ಅವ್ರು ಎಲ್ಲರೂ ಸೇರಿ ಅವ್ರವ್ರ ಮನೆ ಊಟನ ತಂದು ಎಲ್ಲರೂ ಹಂಚ್ಕೊಂಡು ತಿಂತಾರೆ. ಈ ಥರದ್ದೇನೋ ಒಂದು ಕಾನ್ಸೆಪ್ಟ್ ಇದೆ ಅಲ್ವಾ? ಮತ್ತೆ ಅದನ್ನೇ ನಾವು ಇಲ್ಲಿ ಮಾಡೋಣ. ಅದು ಹೇಗಮ್ಮ? ಮೊದಲು ಇದನ್ನ ಸಮಾವೇಶ ಅಂತ ಕರೆಯೋ ಬದಲು ಪಿಕ್ನಿಕ್ ಅಂತ ಹೇಳು. ಎಷ್ಟೋ ಜನರಿಗೆ ಎಲ್ಲೋ ಒಂದು ಕಡೆ ಸೇರಿ ಒಟ್ಟಿಗೆ ಊಟ ಮಾಡಬೇಕು ಅನ್ನೋ ಆಸೆ ಇರುತ್ತೆ. ನಮಗೀಗ ಊರಾಚೆ ಜಾಗ ಸಿಕ್ಕಿದೆ, ಎಲ್ರಿಗೂ ಊರಾಚೆ ಹೋಗಿ ಪಿಕ್ನಿಕ್ ಮಾಡಿ ಒಂದಷ್ಟು ಹೊತ್ತು ಕಾಲ ಕಳೆಯೋಣ ಅನ್ನೋ ಆಸೆ ಇರುತ್ತೆ. ಅದಕ್ಕೆ ನಾವು ಜನಸಾಮಾನ್ಯರ ಜೊತೆ ಸೇರಿಕೊಂಡು ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ಹರಟೆ ಹೊಡ್ಕೊಂಡು ಒಳ್ಳೆ ಸಮಯ ಕಳೆದು ಬರ್ತೀವಿ ಅಂತ ಪ್ರಚಾರ ಮಾಡು. ಎಲ್ರಿಗೂ ನಿಮ್ಮ ಮನೆ ಕೈ ರುಚಿ ಇನ್ನೊಬ್ರಿಗೆ ಪರಿಚಯ ಮಾಡೋ ಅವಕಾಶ ಸಿಗುತ್ತೆ ಅಂತ ಹೇಳು. ಆಗ ನೋಡಿ ಎಲ್ರೂ ಅಲ್ಲಿಗೆ ಬರ್ತಾರೆ. ಸೂಪರ್ ಐಡಿಯಾ ಅಜ್ಜಿ. ಪಿಕ್ನಿಕ್ ಅಂತ ಹೇಳೋದು, ಎಲ್ಲರೂ ಒಟ್ಟಿಗೆ ಸೇರಿ ಹರಟೆ ಹೊಡಿತಾ ಊಟ ಮಾಡೋದು, ಇದೆಲ್ಲ ಅಂತೂ ಸಕ್ಕದಾಗಿದೆ. ನಾವು ಕೂಡ ನಮ್ಮ ಕೈ ರುಚಿನ ಅವ್ರಿಗೆ ತಿನ್ಸೋಂತ ಅವಕಾಶ ಸಿಗುತ್ತೆ. ಈ ಎಲ್ಲದ್ರಿಂದ ನಾವು ಇವ್ರ ಮನ್ಸಿಗೆ ಇನ್ನೂ ಹತ್ರ ಆಗೋ ಅವಕಾಶ ಸಿಗುತ್ತೆ. ಸಕ್ಕದಾಗಿದೆ ಐಡಿಯಾ. ನಾನು ಈಗಲೇ ಇದನ್ನ ಸೋಷಿಯಲ್ ಮೀಡಿಯಲ್ಲಿ ಹಾಕ್ತೀನಿ. ಇದಲ್ವಾ ಬೇಕಾಗಿದ್ದು? ನನಗೆ ಇವಾಗ ಗೊತ್ತಾಗ್ತಾ ಇದೆ, ದೊಡ್ಡ ಯಜಮಾನರು ರಾಜಕೀಯದಲ್ಲಿ ಅಷ್ಟು ವರ್ಷ ರಾಜನಾಗಿ ಹೇಗೆ ಮೆರೆದ್ರು ಅಂತ. ಯಾಕೆ ಹೇಳಿ? ಮಹಾರಾಣಿ ತರ ಐಡಿಯಾ ಕೊಡೋದಕ್ಕೆ ಲಲಿತಾ ದೇವಿ ಅಮ್ಮವ್ರ ಜೊತೆನೇ ಇದ್ರಲ್ಲ, ಅದಕ್ಕೆ ಲಲಿತಾ ದೇವಿ ಅಮ್ಮವ್ರಿಗೆ ಮಾಮ್, ನಾವು ಸಮಾವೇಶ ಮಾಡ್ಬೇಕು ಅನ್ಕೊಂಡಿದ್ವಲ್ಲ, ಅಲ್ಲಿ ಒಬ್ರು ಕಾಣ್ತಿಲ್ವಂತೆ, ಜನಗಳೇ ಇಲ್ವಂತೆ. ಏನ್ ಹೇಳ್ತಿದೆ ಮಾಡಿ? ಜನಗಳೇ ಇಲ್ವಾ? ಯಾಕೆ? ನಾವು ಅವ್ರಿಗೆ ದುಡ್ಡು ಕೊಟ್ಟಿದ್ವಲ್ಲ ಬರೋದಕ್ಕೆ. ಜನಗಳು ತುಂಬಾ ಬುದ್ಧಿವಂತರಾಗ್ಬಿಟ್ಟಿದ್ದಾರೆ. ನಾವು ಅವ್ರಿಗೆ ಎಷ್ಟೇ ದುಡ್ಡು ಕೊಟ್ಟರು ಅವರು ತಗೋತಾರೆ, ಆದ್ರೆ ನಮ್ಮ ಹಿಂದೆ ಯಾರು ಬರೋದಕ್ಕೆ ರೆಡಿ ಇಲ್ಲ. ಆ ಶ್ರಾವಣಿ ಬೇರೆ ಸಮಾವೇಶ ಮಾಡ್ಬೇಕು ಅಂತಿದ್ಲಲ್ಲ, ಆ ಸಮಾವೇಶ ನಾವು ಮಾಡ್ತಿದೀವಿ ಅನ್ಕೊಂಡು ಒಂದಷ್ಟು ಜನ ನಮ್ಮ ಮೇಲೆ ತಿರುಗಿ ಬಿದ್ದಿದ್ದಾರೆ. ಇನ್ ಕೆಲವೊಂದಷ್ಟು ಜನ ಶ್ರಾವಣಿ ಅರೇಂಜ್ ಮಾಡಿರೋ ಪಿಕ್ನಿಕ್ಗೆ ಹೋಗಿದ್ದಾರೆ. ಪಿಕ್ನಿಕ್? ವಾಟ್ ಆರ್ ಯು ಸೇಯಿಂಗ್ ಮಾಡಿ? ಹೌದು ಮಾಮ್, ಅವಳು ಸಮಾವೇಶ ಮಾಡಕ್ಕಾಗಲ್ಲ ಅಂತ ಹೇಳಿ ಊರಿಂದ ಆಚೆ ಒಂದು ದೊಡ್ಡ ಫೀಲ್ಡ್ ನಲ್ಲಿ ಪಿಕ್ನಿಕ್ ನ ಅರೇಂಜ್ ಮಾಡಿದಾಳೆ. ಜನ ಎಲ್ಲ ಅಲ್ಲಿ ಹೋಗಿ ಊಟ ತಿಂಡಿ ತಿನ್ಕೊಂಡು ಹರಟೆ ಹೊಡಿತಿದಾರಂತೆ. ಇದು ಪಿಕ್ನಿಕ್ ಅಲ್ಲ ಮಾಡಿ, ಎಲೆಕ್ಷನ್ ಗೆಲ್ಲೋದಕ್ಕೆ ಅವಳು ಮಾಡಿರೋ ಐಡಿಯಾ. ವಾಟ್ ಐಡಿಯಾನ? ಪಿಕ್ನಿಕ್ ನೆಪದಲ್ಲಿ ಜನಗಳ ಹತ್ರ ಎಲ್ಲ ಮಾತಾಡಿ ಅವ್ರಿಗೆ ಹತ್ರ ಆಗಕ್ ನೋಡ್ತಿದ್ದಾಳೆ ಮಾಡಿ ಅವಳು. ಓಹೋ, ಶ್ರಾವಣಿಗೆ ಇಷ್ಟೊಂದೆಲ್ಲ ಬುದ್ಧಿ ಇದೆಯಾ? ಹಾಗಿದ್ರೆ ನಾವು ಇಷ್ಟೊಂದೆಲ್ಲ ದುಡ್ಡು ಖರ್ಚು ಮಾಡಿದ್ರು ನಮ್ಮ ದುಡ್ಡಿಗಿಂತ ಅವಳು ಬುದ್ಧಿವಂತಿಕೆನೇ ಗೆಲ್ತಿದೆ. ನೋಡು ಮಾಡಿ, ಅವಳಲ್ಲಿ ಕರ್ಕೊಂಡು ಹೋಗಿ ಊಟ ತಿಂಡಿ ಯಾವುದು ಆ ಜನಗಳಿಗೆ ಕೊಡಕ್ಕಾಗ್ಬಾರ್ದು. ಅವರು ತಿನ್ನೋ ಪ್ರತಿಯೊಂದು ತುತ್ತು ವಿಷ ಆಗ್ಬೇಕು. ನಾನು ಹೇಳ್ತಿರೋದು ನಿನ್ಗೆ ಅರ್ಥ ಆಗ್ತಿದೆ ತಾನೆ? ಅರ್ಥ ಆಯ್ತು ಮಾಮ್, ಇದನ್ನೆಲ್ಲ ನಾನೇ ನೋಡ್ಕೋತೀನಿ. ಗುಡ್ ಮಾಡಿ. ಬರ್ತೀನಿ ಮಾಮ್. ಎಲ್ರೂ ಊಟ ಮಾಡಿ. ಶ್ರಾವಣಿ ಅಮ್ಮ, ನೀವು ದೊಡ್ಡ ಮನೆ ಕುಡಿ. ನಮ್ಮಂತ ಸಾಮಾನ್ಯ ಜನರ ಮಧ್ಯೆ ಬಂದು ಎಲ್ರಿಗೂ ಊಟ ಬಡಿಸಿ ಎಲ್ಲರೂ ಒಟ್ಟಿಗೆ ಸೇರಿಸಿ ಹಬ್ಬದ ವಾತಾವರಣ ತಂದು ಬಿಟ್ರಿ. ಸಾಮಾನ್ಯ ಜನ ಅಂತ ಯಾಕೆ ಹೇಳ್ತೀರಣ್ಣ? ಬಡವರಾಗ್ಲಿ ಶ್ರೀಮಂತರಾಗ್ಲಿ ತಿನ್ನೋ ಅನ್ನ ಹೊಟ್ಟೆಗೆ ತಾನೇ ಹೋಗ್ಬೇಕು. ಸ್ಟಾರ್ ಹೋಟೆಲ್ ಅಲ್ಲಿ ತಿಂದ್ರು ಹೊಟ್ಟೆ ತುಂಬುತ್ತೆ,
ಮರದ ಕೆಳಗೆ ಕೂತು ಹಂಚ್ಕೊಂಡು ಖುಷಿಯಾಗಿ ಊಟ ಮಾಡಿದ್ರು ಹೊಟ್ಟೆ ತುಂಬುತ್ತೆ. ಆದ್ರೆ ಭಾವನೆಗಳಲ್ಲಿ ವ್ಯತ್ಯಾಸ ಇರುತ್ತೆ. ನಿಜ ಶ್ರಾವಣಿ ಅಮ್ಮ, ನಾವು ಮನೇಲಿದ್ರು ಇಷ್ಟೊಂದು ಖುಷಿಯಾಗಿ ಊಟ ಮಾಡ್ತಾ ಇದ್ವಿ ಇಲ್ಲ ಗೊತ್ತಿಲ್ಲ. 10 ಮನೆ ಮಂದಿ ಎಲ್ಲ ಒಂದಾಗಿದ್ದೀವಿ. ಇದೆಲ್ಲ ನಿಮ್ಮಿಂದನೇ ಶ್ರಾವಣಿ ಅಮ್ಮ. ಬರೀ 10 ಮನೆ ಮಾತ್ರ ಅಲ್ಲ, ಇಡೀ ಕ್ಷೇತ್ರದಲ್ಲಿ ಇರೋರೆಲ್ರೂ ಒಂದೇ ಅನ್ನೋ ಹಾಗೆ ಬಾಳಿ ಬದುಕಬೇಕು. ಬರೀ ಕ್ಷೇತ್ರ ಯಾಕೆ ನಂದಿನಿ, ಇಡೀ ರಾಜ್ಯನೇ ನಮ್ದು ಒಂದು ಮನೆ ಅಂತ ಅನ್ಕೋಬೇಕು. ನಾವು ಆ ಮನೆಗೆ ಕಷ್ಟಪಡಬೇಕು, ಆ ಮನೆಗೆ ದುಡಿಬೇಕು. ಜಾತಿ, ಪಕ್ಷ, ಬಡವ, ಶ್ರೀಮಂತ ಈ ಯಾವ ಭಾವನೆಗಳು ನಮ್ಮಲ್ಲಿ ಇಲ್ಲದೆ ಇದ್ರೆ ನಾವು ತಿನ್ನೋ ಪ್ರತಿ ಅಗ್ಲೂ ಕೂಡ ರುಚಿಯಾಗೇ ಇರುತ್ತೆ. ನೆಮ್ಮದಿ, ಸಂತೋಷ ನಮ್ಮ ಪಾಲಿಗಿರುತ್ತೆ. ನಿಮ್ ಕಷ್ಟಗಳು ಏನೇ ಇದ್ರು ನನ್ನ ಹತ್ರ ಹಂಚ್ಕೊಳ್ಳಿ. ಇನ್ ಮುಂದೆ ನಿಮ್ ಜೊತೆ ನಾನಿರ್ತೀನಿ. ಶ್ರಾವಣಿ ಅಮ್ಮ, ನೀವು ಎಲೆಕ್ಷನ್ ನಿಲ್ತಿದ್ದೀರಾ, ಮುಂದೆ MLA ಆಗ್ತೀರಾ ಅಂತ ಅನ್ನಿಸ್ತಾನೆ ಇಲ್ಲ. ನಮ್ಮನೆ ಮಗಳು ನಮ್ಮನ್ನೆಲ್ಲ ಕರೆದು ಹಬ್ಬಕ್ಕೆ ಊಟ ಹಾಕಿಸ್ತಾ ಇದ್ದಾಳೆ ಅಂತ ಅನ್ನಿಸ್ತಾ ಇದೆ. ಹಾಗೆ ಇರ್ಬೇಕಲ್ವಾ. ಅಧಿಕಾರ ಅನ್ನೋದು ಸುಮ್ಮನೆ ಸಿಂಹಾಸನದ ಮೇಲೆ ಕೂರೋದಲ್ಲ, ಜನಗಳ ಮಧ್ಯೆ ಇದ್ದು ಅವ್ರ ಕಷ್ಟ ಸುಖಕ್ಕೆ ಸ್ಪಂದಿಸೋದೆ. ನನ್ನ ಮಗಳು ಅಧಿಕಾರ ಬಂದ ಮೇಲೂ ಹೀಗೆ ಇರ್ತಾಳೆ, ನಿಮ್ಗಳ ಜೊತೆ ಕಷ್ಟ ಸುಖನ ಹಂಚ್ಕೊಂತಾಳೆ. ನೀವೆಲ್ಲರೂ ತಿಂತಿರೋ ಊಟ ಎಷ್ಟು ರುಚಿಯಾಗಿದೆಯೋ, ಶ್ರಾವಣಿ ಮೇಡಮ್ಗೆ ಓಟ್ ಹಾಕಿದ್ಮೇಲೆ ನಮ್ಮ ಜೀವನನೂ ಅಷ್ಟೇ ರುಚಿಯಾಗಿರುತ್ತೆ. ಇಲ್ಲಿ ರಾಜಕೀಯಕ್ಕಿಂತ ಹೆಚ್ಚಾಗಿ ಸಂಬಂಧಗಳಿಗೆ ಬೆಲೆ ಜಾಸ್ತಿ. ಎಲೆಕ್ಷನ್ ಮುಗಿದ್ಮೇಲೂ ಇಂಥ ಕಾರ್ಯಕ್ರಮಗಳು ನಡೀತಾನೆ ಇರುತ್ತೆ, ನೀವು ಭಾಗವಹಿಸ್ತಾನೆ ಇರಬೇಕು. ಯಜಮಾನ್ರೆ, ಇನ್ನೊಂದಷ್ಟು ಜನ ಬರ್ತೀನಿ ಅಂತ ಹೇಳಿದ್ರು, ನಾನು ಹೋಗಿ ನೋಡ್ಕೊಂಬಂದ್ಬಿಡ್ತೀನಿ. ಸರಿ ಸರಿ, ನೋಡು. ಅಯ್ಯೋ, ಏನಾಯ್ತಮ್ಮ? ಏನೋ ಆಗ್ತಾ ಇದೆ ಇಲ್ಲಿ.